ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಗೆ ಇಡಿ ಶಾಕ್. ಅಬಕಾರಿ ಅಧಿಕಾರಿ ಮಂಜುನಾಥ್ ನಿವಾಸದ ಮೇಲೆ ದಾಳಿ. ಯಾರು ಯಾರಿಗೆ ಮತ ಹಾಕಿದ್ದಾರೆ ಎಂಬುದು ಪಕ್ಷಕ್ಕೆ ಗೊತ್ತಿದೆ. ಸಾಕ್ಷಿ ಇಲ್ಲದೆ ಆರೋಪ ಬೇಡ. ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಹಾಸನದಲ್ಲಿ ಗಾಂಜಾ ಜಾಲ. ಯುವ ಜನತೆಯ ಭವಿಷ್ಯಕ್ಕೆ ಕಂಟಕವಾಗುತ್ತಿರುವ ಮಾದಕ ವಸ್ತು ವ್ಯಾಪಾರ. ಪೊಲೀಸ್ ಇಲಾಖೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಸಚಿವರಿಗೆ ಗೇರವ್. ಕರವೇ ಎಚ್ಚರಿಕೆ. ವಾರ್ತೆಗಳ ವಿವರ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಂಬಂಧಿಗೆ ಜಾರಿ ನಿರ್ದೇಶನಾಲಯ ಬಿಗ್ ಶಾಕ್ ನೀಡಿದೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರಿಗೆ ಸೇರಿದ ನಿವಾಸಗಳು ಹಾಗೂ ಕಚೇರಿಗಳು ಸೇರಿದಂತೆ ಒಟ್ಟು 6 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಿಢೀರ್ ದಾಳಿ ನಡೆಸಿ ತೀವ್ರ ಶೋಧ ಕಾರ್ಯ ಕೈಗೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿಯಾಗಿರುವ ವೈ ಮಂಜುನಾಥ್ ಪ್ರಸ್ತುತ ಬೆಳಗಾವಿಯಲ್ಲಿ ಅಬಕಾರಿ ಇಲಾಖೆಯ ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಗರದ ಹನುಮಾನ್ ನಗರದಲ್ಲಿರುವ ಅವರ ಮುಖ್ಯ ನಿವಾಸಕ್ಕೆ ಮುಂಜಾನೆಯೇ ಲಗ್ಗೆ ಇಟ್ಟ ಅಧಿಕಾರಿಗಳ ತಂಡ ಮಹತ್ವದ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದೆ. ತನಿಖೆಗೆ ಅಡ್ಡಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದ್ದು 10ಕ್ಕೂ ಹೆಚ್ಚು ಅರೆ ಸೇನಾ ಪಡೆಯ ಯೋಧರ ಕಟ್ಟುನಿಟ್ಟಿನ ಭದ್ರತೆಯಲ್ಲಿ ಈ ಕಾರ್ಯಾಚರಣೆ ಮುಂದುವರೆದಿದೆ. ಸಚಿವರ ನಿಕಟ ಸಂಬಂಧಿಯನ್ನೇ ಗುರಿಯಾಗಿಸಿಕೊಂಡು ನಡೆದಿರುವ ಈ ಇಡೀ ದಾಳಿ ಸದ್ಯ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ಹಾಗೂ ಕಾಮಗಾರಿಗಳಲ್ಲಿ ಕಮಿಷನ್ ಪಡೆದಿದ್ದಾರೆ ಎಂಬ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಅವರ ಆರೋಪಗಳಿಗೆ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ತೀವ್ರ ಪ್ರತಿಕ್ರಿಯೆ ನೀಡಿದ್ದು, ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಗಂಭೀರ ಆರೋಪ ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಅವರು ನನ್ನ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ಆದ್ರೂ ನೀವು ಕೇಳ್ತೀರಿ, ನಾನು ಕ್ಲಿಯರಿಟಿ ಕೊಡ್ತೀನಿ. ಒಂದ್ ಸೆಕೆಂಡ್. ಒಂದು ಆರೋಪವನ್ನ ಮಾಡಬೇಕಾದ್ರೆ ವೋಟಿಂಗ್ ಯಾವ ರೀತಿ ಆಗಿದೆ, ಯಾರು ವೋಟಿಂಗ್ ಮಾಡಿದಾರೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಿದೆ. ಮೊದಲ ನಮ್ಮ ರಘು ಕೌಟಿಲ್ಯ ಏನಿದ್ದಾರೆ ಅವರಿಗೆ 30 ಓಟು, ಪಾಟೀಲ್ ಅವರಿಗೆ 30 ಓಟು. ನಾನು ವೋಟಿಂಗ್ ಮಾಡಿರ್ತಕ್ಕಂಥದ್ದು ರಘು ಕೌಟಿಲ್ಯ ಅವರಿಗೆ. ಅಂದ್ರೆ ನನಗೆ ಪಾರ್ಟಿ ಆದೇಶ ಮಾಡಿದ್ದು ಇವನಿಗೆ ವೋಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾವು ವೋಟ್ ಮಾಡಿದ್ವಿ. ಅವರಿಗೆ 30 ಓಟು ಕೂಡ ಬಿದ್ದಿದೆ. ಎರಡನೇ ವೋಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 27 ಬಂದಿದೆ. ಅದಕ್ಕೆ ಯಾರು ವೋಟಿಂಗ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಹೇಳಿರ್ತಕ್ಕಂಥದ್ದು ಮೊದಲ 30ಕ್ಕೆ ವೋಟ್ ಹಾಕ್ಬೇಕು ಅಂತ ಯಾರು ರಘು ಕೌಟಿಲ್ಯ ಅವರಿಗೆ. ಖಂಡಿತವಾಗ್ಲೂ ಕೂಡ ನಾವು ಅವ್ರಿಗೆ ವೋಟ್ ಹಾಕಿದ್ವಿ. 30ಕ್ಕೆ 30 ವೋಟ್ ಬಂದಿದೆ. ಒಂದನೇ ಇನ್ವ್ಯಾಲಿಡ್ ಆಗಿದೆ ಅಂತಾರೆ. ಅಂದ್ರೆ ಯಾವ ಕಾರಣಕ್ಕಾಗಿದೆಯೋ ಅಲ್ಲ ಯಾವ ಕಾರಣಕ್ಕಾಗಿದೆಯೋ ಅದೇನೋ ಪಾರ್ಟಿಗೆ ಗೊತ್ತು. ಪಾರ್ಟಿ ಯಾರು ಏನ್ ಮಾಡಿದಾರೆ ಅಂತ ಈಗ ಆಲ್ರೆಡಿ ಪಾರ್ಟಿಗೆ ಗೊತ್ತಿದೆ. ಏನ್ ಕ್ರಮ ತಗೋಬೇಕ ತಗೋತಾರೆ. ಅದೇ ಒಂದು ಇನ್ವ್ಯಾಲಿಡ್ ಆಗಿದೆ. ನಾನು ಹೇಳ್ತಾರದು ಕ್ರಾಸ್ ವೋಟಿಂಗ್ ಆಗಿಲ್ಲ, ಇನ್ವ್ಯಾಲಿಡ್ ಆಗಿದೆ ಅಂತ. ಇನ್ವ್ಯಾಲಿಡ್ ಯಾವ ರೀತಿ ಆಗಿದೆ? ವೋಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಡಾಟ್ ಇಟ್ಟಿದ್ರು ಕೂಡ ಇನ್ವ್ಯಾಲಿಡ್ ಆಗುತ್ತೆ, ಅಥವಾ ಅದು ಗೆರೆಕ್ಟ್ ಆಗಿದ್ರು ಕೂಡ ಇನ್ವ್ಯಾಲಿಡ್. ಅದು ಏನು ಅಂತ ನಮ್ಮ ಪಾರ್ಟಿಯವ್ರಿಗೆ ಗೊತ್ತಿದೆ. ಅವರು ಕ್ಲಿಯರಿಟಿ ಕೊಡ್ಬೋದು. ನನ್ನ ಅಂದಾಜೀಗ ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರು ಡೆಲ್ಲಿಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಹೋಗಿದ್ದಾರೆ. ಖಂಡಿತವಾಗ್ಲೂ ಕೂಡ ಅವರು ಯಾರು ತಪ್ಪು ಮಾಡಿದ್ರೆ ಈಗ ಆಲ್ರೆಡಿ ಪಾರ್ಟಿಗೆ ಗೊತ್ತಿದೆ. ಅದು ಪಾರ್ಟಿ ಅದು ಏನ್ ಮಾಡ್ಬೇಕು ಅದು ಪಾರ್ಟಿಗೆ ಬಿಟ್ಟು ವಿಚಾರ. ಪಾರ್ಟಿ ಏನ್ ಕ್ರಮ ತಗೋಬೇಕು ಅವ್ರಿಗೆ ತಗೊಳ್ತಾರೆ. ಈಗ ನಾವು ಮಾಡಿರ್ತಕ್ಕಂಥದ್ದು ಮೊದಲನೇ 30 ಅಭ್ಯರ್ಥಿ, ಮೊದಲನೇ ಏನು ರಘು ಕೌಟಿಲ್ಯ ಇದ್ದಾರೆ ಅವರು ಗೆದ್ದಿದ್ದಾರೆ. ಗೋವಿಂದರಾಜು ಅನ್ನೋದಕ್ಕೆ ಸೆಕೆಂಡ್ ಪ್ರಿಯಾರಿಟಿ ವೋಟ್ ನ 30 ಕೊಡಕ್ಕೆ ಅವ್ರಿಗೂ 30 ವೋಟ್ ಇದೆ. ಇದು ವಾಸ್ತವ. ಹೌದು. ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಮೌಲ್ಯಗಳಿಗೆ ಹೆಸರುವಾಸಿಯಾಗಿರುವ ಹಾಸನ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಮಾರಾಟ ಮತ್ತು ಸೇವನೆ ಹೆಚ್ಚಾಗುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗಿದೆ. ನಗರದ ಪ್ರಮುಖ ರಸ್ತೆಗಳಿಂದ ಹಿಡಿದು ಬಸ್ ನಿಲ್ದಾಣ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳವರೆಗೆ ಮಾದಕ ವಸ್ತುಗಳ ಮಾರಾಟ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು, ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್, ಹಾಸನ ನಗರದಲ್ಲಿ ಗಾಂಜಾ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿಯೇ ನಿರ್ಭೀತಿಯಾಗಿ ಮಾದಕ ವಸ್ತುಗಳ ವ್ಯಾಪಾರ ನಡೆಯುತ್ತಿರುವುದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿ ಪರಿಣಮಿಸಿದೆ.
ಯುವಕರು ಹಾಗೂ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಇದರ ಬಲೆಗೆ ಬೀಳುತ್ತಿರುವುದು ಸಮಾಜದಲ್ಲಿ ಆತಂಕದ ವಾತಾವರಣ ನಿರ್ಮಿಸಿದೆ. ನಗರದ ಹೃದಯ ಭಾಗಗಳಲ್ಲಿಯೇ ಯುವಕರು ಗಾಂಜಾ ಖರೀದಿಸಿ ಸೇವಿಸುತ್ತಿರುವ ದೃಶ್ಯಗಳು ಸ್ಥಳೀಯರ ಮೊಬೈಲ್ಗಳಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲೂ ವ್ಯಾಪಕವಾಗಿ ಹರಿದಾಡುತ್ತಿವೆ. ಮಾದಕ ವಸ್ತು ಮಾರಾಟಗಾರರಿಗೆ ಪೊಲೀಸ್ ಇಲಾಖೆಯ ಭಯವೇ ಇಲ್ಲದಂತಾಗಿದೆ. ರಸ್ತೆ, ಗಲ್ಲಿಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಮುಕ್ತವಾಗಿ ವ್ಯಾಪಾರ ನಡೆಯುತ್ತಿದ್ದರೂ ಸೂಕ್ತ ನಿಗಾ ಹಾಗೂ ದಾಳಿಗಳು ನಡೆಯುತ್ತಿಲ್ಲ ಎಂದು ಹೇಳಿದರು. ಹಾಸನ ಸಿಟಿಲಿ ಇತ್ತೀಚೆಗೆ ಗಾಂಜಾ ವ್ಯಸನಿಗಳು ಮತ್ತು ಗಾಂಜಾ ಮಾರಾಟ ತುಂಬ ವಿಪರೀತವಾಗಿ ಹರಡ್ತಾ ಇದೆ. ರಾಜಾರೋಷವಾಗಿ ಗಾಂಜಾನ ಸೇವನೆ ಮಾಡ್ತಾ ಇದ್ದಾರೆ, ರಸ್ತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ಕಾರಣ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಹೇಳಿದರೆ ತಪ್ಪಲಾರ್ದು. ಯಾಕೆಂದರೆ ಅವರಿಗೆ ಪೊಲೀಸ್ ಇಲಾಖೆ ಭಯನೇ ಇಲ್ಲ ಅಂತ ಹೇಳಿದರೆ ಈ ರೀತಿ ರಾಜಾರೋಷವಾಗಿ ಮಾಡ್ತಾರೆ. ಈ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದೆ ಆಗ್ತಕ್ಕಂಥ ಕ್ರೈಮ್ಗಳಿಗೆ ಮತ್ತು ಕೊಲೆ ಸುಲಿಗೆಗಳಿಗೆ ನೇರವಾಗಿ ಪೊಲೀಸ್ ಇಲಾಖೆ ಕಾರಣ ಆಗಬೇಕಾಗುತ್ತೆ. ಯಾಕಂದರೆ ಈಗ ತಕ್ಷಣವೇ ಈ ಗಾಂಜಾಗಳ್ನ ಬಂದ್ ಮಾಡಿ, ಗಾಂಜಾ ಯಾರು ಮಾರಾಟ ಮಾಡ್ತಾರೆ, ಗಾಂಜಾ ಪೆಡ್ಲರ್ಗಳು ಯಾರಿದ್ದಾರೆ ಇವ್ರಿಗೆ ಕಠಿಣ ಶಿಕ್ಷೆಗಳ್ನ ವಿಧಿಸ್ಬೇಕು ಮತ್ತು ಅವರಿಗೆ ಭಯ ಹುಟ್ಟಿಸೋ ಅಂಥ ಕೆಲಸನ ಪೊಲೀಸ್ ಇಲಾಖೆ ಮಾಡಬೇಕು. ಆದರೆ ಪೊಲೀಸ್ ಇಲಾಖೆಗೆ ಒಂದು ಭಯನೇ ಪಡ್ತಾ ಇಲ್ಲ ಅಂದರೆ ಪೊಲೀಸ್ ಇಲಾಖೆ ಯಾವ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂತ ನಾವು ಅನುಮಾನ ಪಡಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಆದಂಥ ಘಟನೆಯಲ್ಲಿ ರಾಜಾರೋಷವಾಗಿ ಸಾರ್ವಜನಿಕರು ಓಡಾಡೋ ಸ್ಥಳದಲ್ಲಿ, ಸಾರ್ವಜನಿಕರು ಇರೋ ಸ್ಥಾನದಲ್ಲಿ ಗಾಂಜಾ ಅವರು ಪಬ್ಲಿಕ್ಕಲ್ಲಿ ಕೊಟ್ಬಿಟ್ಟು ಗಾಂಜಾ ಇದು ಮಾಡ್ತಾರೆ ಅಂದರೆ ಇವ್ರಿಗೆ ಯಾವ ಭಯ ಇದೆ ಪೊಲೀಸ್ ಇಲಾಖೆ ಮೇಲೆ? ಹಾಗಾಗಿ ತಕ್ಷಣವೇ ಪೊಲೀಸ್ ಇಲಾಖೆಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಈ ಥರ ಗಾಂಜಾ ಇವೆಲ್ಲ ಮಟ್ಟ ಹಾಕಲಿಲ್ಲ ಅಂದರೆ ಮುಂದೆ ಕೊಲೆ ಸುಲಿಗೆಗಳು ಅಂತ ಕೇಸ್ಗಳು ಜಾಸ್ತಿ ಆಗ್ತವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಕಾಲೇಜ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಕಾಲೇಜ್ ವಿದ್ಯಾರ್ಥಿಗಳಿಗೆ, ಮಕ್ಕಳುಗಳಿಗೆ ಗಾಂಜಾನ ಸರಬರಾಜು ಮಾಡೋದು, ಅವರಿಗೆ ಗಾಂಜಾ ಹೊಡೆಯೋ ಕಲ್ಸೋ ಅಂಥ ಕೆಲಸನ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ತಕ್ಷಣವೇ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಾವು ಮಕ್ಳುಗಳ್ನ ಒಂದು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಆಫೀಸರ್ಗಳು ಮಾಡಬೇಕು ಅಂತ ಇದ್ದರೆ ಮಕ್ಳುಗಳ್ನ ದಾರಿ ತಪ್ಪಿಸೋ ಅಂಥ ವ್ಯಸನಿಗಳು ಇತ್ತೀಚೆಗೆ ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಈ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಏನಾದರೂ ಕಠಿಣವಾದ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ದೊಡ್ಡ ಮಟ್ಟದ ಹೋರಾಟನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡಬೇಕಾಗತ್ತೆ. ಮತ್ತು ಯಾರೇ ಉಸ್ತುವಾರಿ ಆಗಲಿ, ಗೃಹ ಸಚಿವರು ಬಂದರೂ ಸಹ ಅವ್ರಿಗೆ ಗೆರವು ಮಾಡೋ ಅಂಥ ಕೆಲಸನ ನಾವು ಮಾಡ್ತೀವಿ. ಹಾಸನ ತಾಲೂಕಿನ ಕಸಬಾ ಹೋಬಳಿಯ ಸಿಂಗಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 3 ಕೋಟಿ ರೂಪಾಯಿಗೂ ಅಧಿಕ ಹಣ ದುರುಪಯೋಗವಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸಂಘದ ಆವರಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಘಟನೆ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು, ಹಾಲು ಉತ್ಪಾದಕರು ಹಾಗೂ ಸಂಘದ ಸದಸ್ಯರೊಂದಿಗೆ ಸಭೆ ನಡೆಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸಿಂಗಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘವು ನೂರಾರು ರೈತರ ಬದುಕಿನ ಆಧಾರವಾಗಿದೆ. ಹೈನುಗಾರಿಕೆಯನ್ನು ನಂಬಿಕೊಂಡಿರುವ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ಹಣ ದುರುಪಯೋಗದ ಆರೋಪದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತರುವ ಕೆಲಸ ಆಗಲಿದೆ. ಈ ಸಂಬಂಧ ಗುರುವಾರವೇ ಜಿಲ್ಲಾ ಹಾಲು ಒಕ್ಕೂಟದ ವ್ಯವಸ್ಥಾಪಕರು, ಸೂಪರ್ವೈಸರ್ಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಿಂಗಪಟ್ಟಣಕ್ಕೆ ಭೇಟಿ ನೀಡಿ ದಾಖಲೆಯನ್ನು ಪರಿಶೀಲಿಸಲಿದ್ದಾರೆ. ಹಣಕಾಸಿನ ವ್ಯವಹಾರಗಳು, ಲೆಕ್ಕಪತ್ರಗಳು ಮತ್ತು ಆಡಳಿತಾತ್ಮಕ ಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸಲಿದ್ದಾರೆ ಎಂದು ಹೇಳಿದರು. ಸಿಂಗಪಟ್ಟಣ ಗ್ರಾಮಕ್ಕೆ ಎಲ್ಲ ಮಹಿಳೆಯರು, ಗ್ರಾಮಸ್ಥರು ಎಲ್ಲ ಕೂಡ ಸೇರಿ ಎಲ್ಲ ನಮ್ಮ ನಾಳೆ ಡೈರಿ ಅಧಿಕಾರಿಗಳೆಲ್ಲ ಸೂಪರ್ವೈಸರಿಂದ ಹಿಡಿದು ಮ್ಯಾನೇಜರ್ ಎಲ್ಲರೂ ಕೂಡ ಬಂದು ಒಂದು ಏನು ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತಂದು, ಏನು ಹಿಂದೆ ಸೆಕ್ರೆಟರಿ ಕಾರ್ಯದರ್ಶಿಗಳು 21 ವರ್ಷದಿಂದ ಅವರೇ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾಯಿದ್ರು. ಲೋಪದೋಷ ಕಂಡು ಬಂದಿರೋದ್ರಿಂದ ಅವ್ರನ್ನ ಗ್ರಾಮಸ್ಥರೇ ಸೇರಿ ಏನೋ ಒಂದು ದಂಡನ ಹಾಕಬೇಕು ಮತ್ತು ಒಂದು ಇದನ್ನು ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಕ್ರಮ ಕೈಗೊಂಡು ಡೈರಿ ಹಾಳಾಗಬಾರ್ದು. ಯಾಕೆಂದರೆ ಇವತ್ತು ಮಳೆ ಬೆಳೆ ಯಾವುದೂ ಇಲ್ಲ. ಹಾಗಾಗಿ ಹೈನುಗಾರಿಕೆನೇ ಇವತ್ತು ಭಾಳ ಮುಖ್ಯವಾಗಿ ಎಲ್ಲ ರೈತರು ನಂಬ್ಕೊಂಡಿರೋದ್ರಿಂದ ಡೈರಿ ಹಾಳಾಗೋದು ಬೇಡ ಅಂತ ಗ್ರಾಮಸ್ಥರೇ ನಾವು ಕೂಡ ಎಲ್ಲ ಬಿಟ್ಟಿದ್ದೀವಿ. ಗ್ರಾಮಸ್ಥರೇ ಏನು 12 ಜನ ಸದಸ್ಯರನ್ನ ಮತ್ತು ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳನ್ನ ಅವರೇ ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಥರ ಆಗದಿರೋ ನಿಟ್ಟಿನಲ್ಲಿ ಡೈರಿ ಕೂಡ ಭಾಳ ಉತ್ತಮವಾಗಿ ನಡ್ಕೊಂಡು ಹೋಗ್ತಾಯಿತ್ತು ಹಿಂದೆ. ಆದರೆ ಏನೋ ಒಂದು ಕಡೆ ಲೆಕ್ಕಾಚಾರನ ಇದನ್ನು ಏನು ಸೆಕ್ರೆಟ್ರಿ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ, ಲೋಪದೋಷ ಕಂಡು ಬಂದಿರೋದು ಸತ್ಯ ಆಗಿದೆ. ಹಾಗಾಗಿ ನಾಳೆ ಎಲ್ಲದೂ ಕೂಡ ಒಂದು ಉತ್ತಮವಾಗಿ ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಬಗೆಹರಿಸೋ ನಿಟ್ಟಿನಲ್ಲಿ ಎಲ್ಲ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಇಂದ್ರಮ್ಮ, ಚಂದನಕುಮಾರ್, ದಿನೇಶ್, ಗುರು, ರೇವಣ್ಣ, ಪ್ರಕಾಶ್, ವೆಂಕಟೇಶ್, ತೇಜು, ಅಶೋಕ್, ಪವನ್, ಗಣೇಶ್, ಯೋಗೇಶ್, ರಂಗಣ್ಣ ಸೇರಿದಂತೆ ಅನೇಕ ಹಾಲು ಉತ್ಪಾದಕ ರೈತರು ಹಾಜರಿದ್ದರು. ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಕೇಳಿಬರುತ್ತಿರುವ ಸರಣಿ ಗೊಂದಲಗಳು ಹಾಗೂ ಭ್ರಷ್ಟಾಚಾರದ ಆರೋಪಗಳ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಆಸ್ಪತ್ರೆಯ ಸಭಾಂಗಣದಲ್ಲಿ ಸಭೆ ನಡೆಸಿದರು.
ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನದ ಕಾರ್ಯವೈಖರಿಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಕರ್ತವ್ಯ ಲೋಪವೆಸಗುವ ಮತ್ತು ಸಾರ್ವಜನಿಕರಿಂದ ಹಣ ವಸೂಲಿ ಮಾಡುವ ಸಿಬ್ಬಂದಿಗಳ ವಿರುದ್ಧ ಹಿಂದೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಆಸ್ಪತ್ರೆಯಲ್ಲಿ ಒಟ್ಟು 70 ಜನ ಡಿ ಗ್ರೂಪ್ ಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು, ಅವರಲ್ಲಿ 21 ಜನರನ್ನ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕಲಾಗಿದೆ ಎಂದು ಪ್ರತಿಭಟನಾಕಾರರು ಸಭೆಯ ಗಮನಕ್ಕೆ ತಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆಯ ಇತಿಹಾಸದಲ್ಲೇ ಇಂತಹ ಸ್ಟ್ರೈಕ್ ನಡೆದಿರುವುದನ್ನು ನಾನು ನೋಡಿಲ್ಲ ಎಂದ ಶಾಸಕರು ಆಸ್ಪತ್ರೆಯ ಗೌರವಕ್ಕೆ ಧಕ್ಕೆ ತರುವುದನ್ನು ಸಹಿಸಲಾಗುವುದಿಲ್ಲ. ಕೌಂಟರ್ಗಳಲ್ಲಿ ಸಾರ್ವಜನಿಕರಿಂದ ದುಡ್ಡು ವಸೂಲಿ ಮಾಡುವವರನ್ನು ತಕ್ಷಣವೇ ಕೆಲಸದಿಂದ ತೆಗೆದುಹಾಕಬೇಕು. ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದರು. ಕಳೆದ ವರ್ಷ 15ರಿಂದ 20 ಜನ ನರ್ಸ್ಗಳು ಮಂಗಳೂರಿಗೆ ವರ್ಗಾವಣೆಗೊಂಡು ಹೋಗಿರುವುದರಿಂದ ಸದ್ಯ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಎದುರಾಗಿದೆ. ಈ ಬಗ್ಗೆ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಖಾಲಿ ಇರುವ 18 ನರ್ಸ್ ಹುದ್ದೆಗಳು ಹಾಗೂ ಹೆರಿಗೆ, ಮಕ್ಕಳ ಚರ್ಮ ರೋಗ ಮತ್ತು ರೇಡಿಯಾಲಜಿಸ್ಟ್ ಸೇರಿದಂತೆ 4 ಪ್ರಮುಖ ತಜ್ಞ ವೈದ್ಯರ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡುವಂತೆ ವಿನಂತಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾದ ಡಾಕ್ಟರ್ ಮಂಜುಳಾ, ಡಾಕ್ಟರ್ ರಾಜೇಶ್ ಹಾಗೂ ಡಾಕ್ಟರ್ ನಟರಾಜ್ ಸೇರಿದಂತೆ ಪ್ರಮುಖ ವೈದ್ಯರು ಉಪಸ್ಥಿತರಿದ್ದರು. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸದಾಶಿವನಗರ ಬಡಾವಣೆಯಲ್ಲಿ 80 ಲಕ್ಷ ವೆಚ್ಚದ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಎಚ್.ಪಿ. ಸ್ವರೂಪ್, ಹಾಸನ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ ಬಳಿಕ ನಗರದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಸದಾಶಿವನಗರವು ಹಲವು ವರ್ಷಗಳ ಹಿಂದೆ ಅಭಿವೃದ್ಧಿಪಡಿಸಲಾದ ಬಡಾವಣೆಯಾಗಿದ್ದು, ಇಲ್ಲಿ ಉತ್ತಮ ಸಂಖ್ಯೆಯಲ್ಲಿ ಮನೆಗಳು ನಿರ್ಮಾಣಗೊಂಡಿವೆ. ಆದರೆ ರಸ್ತೆ ಮತ್ತು ಚರಂಡಿ ಸೇರಿದಂತೆ ಕೆಲವು ಮೂಲಭೂತ ಸೌಲಭ್ಯಗಳ ಕೊರತೆ ಕುರಿತು ನಿವಾಸಿಗಳು ನಿರಂತರವಾಗಿ ಮನವಿ ಮಾಡುತ್ತಿದ್ದರು. ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಿ ಶಾಸಕರ ನಿಧಿಯಿಂದ 80 ಲಕ್ಷ ವೆಚ್ಚದಲ್ಲಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಈ ಕಾಮಗಾರಿಯಿಂದ ಮಳೆಗಾಲದಲ್ಲಿ ಉಂಟಾಗಿರುವ ನೀರು ನಿಲ್ಲುವ ಸಮಸ್ಯೆಗೆ ಪರಿಹಾರ ದೊರೆಯಲಿದ್ದು, ವಾಹನ ಸಂಚಾರಕ್ಕೂ ಅನುಕೂಲವಾಗಲಿದೆ. ಅಭಿವೃದ್ಧಿ ಕಾಮಗಾರಿಗಳು ಕೇವಲ ಆರಂಭವಾಗುವುದಷ್ಟೇ ಅಲ್ಲ, ಅವು ಗುಣಮಟ್ಟದಿಂದ ಪೂರ್ಣಗೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಆದ್ದರಿಂದ ಸಾರ್ವಜನಿಕರು ಹಾಗೂ ಸ್ಥಳೀಯ ನಿವಾಸಿಗಳು ಕಾಮಗಾರಿಗಳ ಗುಣಮಟ್ಟದ ಮೇಲೆ ನಿಗಾ ವಹಿಸಿ ಉತ್ತಮ ಕೆಲಸವನ್ನು ಗುತ್ತಿಗೆದಾರರಿಂದ ಪಡೆಯಬೇಕು ಎಂದು ಹೇಳಿದರು. ಹಾಸನ ನಗರದಲ್ಲಿ ಸದಾಶಿವನಗರ ಇನ್ನು ಹೊಸದಾಗಿ ಒಂದು ಲೇಔಟ್ ನಿರ್ಮಾಣ ಆಗಿತ್ತು. ಭಾಳ ವರ್ಷಗಳ ಹಿಂದೆ ಲೇಔಟ್ ಆಗಿರುವಂಥದ್ದು. ಹಾಗಾಗಿ ಎಲ್ಲ ನಿವಾಸಿಗಳ ಒಂದು ಬೇಡಿಕೆ ಮೇರೆಗೆ ಇವತ್ತು 80 ಲಕ್ಷ ವೆಚ್ಚದಲ್ಲಿ ಶಾಸಕರ ನಿಧಿಯಿಂದ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಸಾರ್ವಜನಿಕರು ಮತ್ತು ಎಲ್ಲ ನಿವಾಸಿಗಳು ಒಂದು ಉತ್ತಮವಾದ ಕೆಲಸನ ಕಾಂಟ್ರಾಕ್ಟ್ದಾರರಿಂದ ತಗೋಬೇಕು ಅಂತ ಗುತ್ತಿಗೆದಾರರಿಂದ ತಗೋಬೇಕು ಅಂತ ನಾನು ಕೂಡ ಕೇಳ್ತಾ, ಇವತ್ತು ನಮ್ಮ ಇಂಜಿನಿಯರ್ ಅಂತ ಶರತ್ರವರು ಕೂಡ ಅವ್ರದ್ದು ಮನೆ ಇಲ್ಲೇ ಇದೆ. ಹಾಗಾಗಿ ಅವ್ರಿಗೂ ಕೂಡ ಜವಾಬ್ದಾರಿ ಹೆಚ್ಚಿರುತ್ತೆ. ಗುಣಮಟ್ಟದ ಒಂದು ಕಾಮಗಾರಿಯನ್ನು ತಗೊಳ್ಳಿ ಅಂತ ನಾನು ಕೂಡ ಹೇಳ್ತಾ, ಎಲ್ಲ ಒಂದು ಉತ್ತಮವಾದ ಮನೆಗಳನ್ನ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಉತ್ತಮವಾದ ಲೇಔಟ್ ಕೂಡ, ಪಾರ್ಕ್ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ. ಹಲವಾರು ಕೆಲಸ ಕಾರ್ಯಗಳು ಇನ್ನೂ ಆಗಬೇಕಾಗಿರೋದ್ರಿಂದ ಹಂತವಾಗಿ ಖಂಡಿತವಾಗ್ಲೂ ಮಾಡೋಣ. ನಾನು ನಿವಾಸಿಗಳಿಗೆ ಸ್ವಲ್ಪ ಕಾಲಾವಕಾಶ ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ 100ಕ್ಕೆ 100 ಭಾಗ ಸಂಪೂರ್ಣವಾಗಿ ಏನು ಕೆಲಸ ಕಾರ್ಯಗಳಾಗಬೇಕಿದೆ ಮುಗಿಸ್ಕೊಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ನಮ್ಮ ಸದಾಶಿವನಗರದ ನಿವಾಸಿಗಳಿಗೆ. ಕಾರ್ಯಕ್ರಮದಲ್ಲಿ ಸ್ಥಳೀಯ ನಿವಾಸಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿರುವ ಚುಟುಕು ಸಾಹಿತ್ಯವನ್ನ ಮತ್ತಷ್ಟು ಜನಪ್ರಿಯಗೊಳಿಸುವ ಹಾಗೂ ಹೊಸ ತಲೆಮಾರಿನ ಬರಹಗಾರರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಹಾಸನ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಆಯೋಜಿಸಿರುವ ಹಾಸನ ಜಿಲ್ಲಾ ಚೊಚ್ಚಲ ಚುಟುಕು ಸಾಹಿತ್ಯ ಸಮ್ಮೇಳನ ಜೂನ್ 28ರಂದು ನಗರದ ಎಬಿಕೆ ಕಾಲೇಜಿನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ರವಿ ನಾಕಲಗೂಡು ತಿಳಿಸಿದರು. ಜಿಲ್ಲೆಯ ಚೊಚ್ಚಲ ಚುಟುಕು ಸಾಹಿತ್ಯ ಸಮ್ಮೇಳನದ ವಿಶೇಷ ಏನಪ್ಪ ಅಂದರೆ, ವಿಶ್ವ ದಾಖಲೆಯಲ್ಲಿ ನೀರಿನ ಮೇಲೆ ವಿಶ್ವ ದಾಖಲೆಯನ್ನು ಮಾಡಿರ್ತಕ್ಕಂಥ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ಚಂದ್ರವನ ಆಶ್ರಮದ ಪರಮ ಪೂಜ್ಯರಂತ ಡಾಕ್ಟರ್ ಶ್ರೀ ತ್ರಿನೇತ್ರ ಶಿವಯೋಗಿ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರೋದು ಬಹು ಮುಖ್ಯವಾದ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ತ್ರಿನೇತ್ರ ವಸಂತ ಮಹಾಸ್ವಾಮೀಜಿಯವರು 10 ಗಂಟೆಗೆ ಹೆಚ್ಚುಗಳ ಕಾಲ ನೀರಿನ ಮೇಲೆಯೇ ಯೋಗಾಸನವನ್ನು ಮಾಡುವ ಮೂಲಕ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಅವರು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯ ಸ್ವಾಮೀಜಿಗಳನ್ನು ನಾವು ಕಾರ್ಯಕ್ರಮಕ್ಕೆ ಕರೆಸಿದ್ದೇವೆ. ಆಶೀರ್ವಚನ
ಮುಖ್ಯ ಭಾಷಣ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೋಡಿದ್ದೇವೆ. ಆದರೆ ಇವರು ತ್ರಿನೇತ್ರ ಶಿವಯೋಗಿ ಮಹಾಸ್ವಾಮೀಜಿಗಳು ಒಂದು ವಿಶೇಷವಾದಂಥ ಸ್ವಾಮೀಜಿ. ಮೊದಲ ಬಾರಿಗೆ ಹಾಸನ ನಗರಕ್ಕೆ, ಅದರಲ್ಲೂ ಕೂಡ ಚುಟುಕು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ಆಶೀರ್ವಚನ ನೀಡಲಿಕ್ಕೆ ಬರ್ತಾ ಇದ್ದಾರೆ. ಅದು ಕೂಡ ನಮ್ಮ ಜಿಲ್ಲೆಯ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ ಒಂದು ವಿಶೇಷವಾದಂಥ ಸಂದರ್ಭವನ್ನು ಈ ಸ್ವಾಮೀಜಿಯವರ ಮೂಲಕ ಒಂದು ಆಶೀರ್ವಚನವನ್ನು ಕೂಡ ನೀಡುವಂಥ ಕೆಲಸವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೆ. ನಾಡಿನ ಸುಮಾರು 106 ಕವಿಗಳು ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ತಿರೋದು ಕೂಡ ವಿಶೇಷ. ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗುವಂಥ ಈ ಒಂದು ಚುಟುಕು ಸಾಹಿತ್ಯ ಸಮ್ಮೇಳನ ಇಡೀ ದಿನ ಸಾಹಿತ್ಯದ ಸೊಬಗನ್ನು ಎ.ವಿ.ಕೆ. ಕಾಲೇಜಿನ ಹಾರ್ನಳ್ಳಿ ರಾಮಸ್ವಾಮಿಯವರ ಸಭಾಂಗಣದಲ್ಲಿ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್, ಸಂಸದರಾದಂಥ ನಮ್ಮ ಶ್ರೇಯಸ್ ಎಂ ಪಟೇಲ್ ಅವರು, ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ MGR ಅರಸ್ ಅವರು ಇರ್ಬೋದು, ನಮ್ಮ ನಾಡಶ್ರೀ ಬಾನಂ ಲೋಕೇಶ್ ಅವರು ಇರ್ಬೋದು, ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಚುಟುಕು ಸಾಹಿತ್ಯ, ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯ, ಮಕ್ಕಳ ಸಾಹಿತ್ಯ ಎಲ್ಲವೂ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳೇ. ಎಲ್ಲವೂ ಕೂಡ ಕನ್ನಡದ ಸಾಹಿತ್ಯನೇ. ಇದು ಚುಟುಕು ಸಾಹಿತ್ಯ, ಅದು ಕನ್ನಡ ಸಾಹಿತ್ಯ, ಮಕ್ಕಳಿಗಾಗಿ ಮಕ್ಕಳ ಸಾಹಿತ್ಯ, ವಚನಕಾರರ ವಚನ ಸಾಹಿತ್ಯ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಕನ್ನಡ ನಾಡುನುಡಿಗಾಗಿ ಕೆಲಸ ಮಾಡುವಂಥ ಕಾರ್ಯಕ್ರಮಗಳೇ ಆಗಿರುತ್ತೆ. ಇದರಲ್ಲಿ ಬಾನಂ ಲೋಕೇಶ್ ಅವರು ಕಳೆದ 5 ವರ್ಷಗಳಿಂದ ವಿಶೇಷವಾಗಿ ಚುಟುಕು ಸಾಹಿತ್ಯ ಪರಿಷತ್ತನ್ನು ಇಡೀ ಜಿಲ್ಲೆಯಲ್ಲಿ ಸಂಘಟಿಸುವ ಮೂಲಕ ಎಲ್ಲ ತಾಲೂಕು ಘಟಕಗಳನ್ನು ರಚಿಸಿಕೊಂಡು ಎಲ್ಲ ತಾಲೂಕುಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದೊಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ನಾಡಶ್ರೀ ಬಾನಂ ಲೋಕೇಶ್, ಗೌರವಾಧ್ಯಕ್ಷ ರಾಜೇಂದ್ರ ದೊಡ್ಡಮಗೆ, ಸೋಮನಾಯಕ್, ಆದರ್ಶ್, ತ್ರಿವೇಣಿ, ಪೂರ್ಣಿಮಾ, ಕಲಾವತಿ, ಮಧುಸೂದನ್, ಹರೀಶ್, ಲತಾ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು. ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child's safety, always our priority. With 24/7 CCTV, GPS tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455.
Website www.jayatechnoschool.in. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಚಿಕ್ಕಮಗಳೂರು ಶಾಖೆಗೆ 7ನೇ ವರ್ಷದ ಸಂಭ್ರಮಾಚರಣೆ. ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿಗೆ ಲೈವ್ ಕಿಚನ್, ಲೈವ್ ಸ್ವೀಟ್ಸ್ ಮೇಕಿಂಗ್, ಲೈವ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಿಹಿಯ ವಿಳಾಸ. ಈ ವಿಶೇಷ ದಿನಕ್ಕೆ ಒಂದು ಸಿಹಿಯಾದ ಕೊಡುಗೆ. 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜೂನ್ 5ರಂದು ಮಾತ್ರ. ಷರತ್ತುಗಳು ಅನ್ವಯ. ಜೂನ್ 7ರಂದು ಮಾವಿನ ಮೇಳ. ನಮ್ಮ ಲೈವ್ ಕಿಚನ್ ನಲ್ಲಿ ತಯಾರಾದ ಋತುವಿನ ಅತ್ಯುತ್ತಮ ಮಾವಿನ ಸಿಹಿಗಳು. ಷರತ್ತುಗಳು ಅನ್ವಯ. ಮೈಸೂರಿನ ಖ್ಯಾತಿ, ಚಿಕ್ಕಮಗಳೂರಿನ ಪ್ರೀತಿ. ವಿಳಾಸ MG ರಸ್ತೆ, ಆಪೋಸಿಟ್ ಟು ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು. ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿದ್ಯೆ ಸಾಧಕನ ಸೊತ್ತು. ಮನಸ್ಸಿಟ್ಟು ಕಲಿತಾಗ ಉನ್ನತ ಸಾಧನೆ ಸಾಧ್ಯ ಎಂದು ಮಾಜಿ ಸಚಿವ ಎ ಮಂಜು ಹೇಳಿದರು. ಪ್ರಥಮ PU ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಸ್ವಾಗತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಧಕರನ್ನ ಮಾದರಿಯಾಗಿಟ್ಟುಕೊಂಡು ಪ್ರಯತ್ನ ನಡೆಸಿದಾಗ ಮಾತ್ರ ಬದುಕಿನಲ್ಲಿ ನಿರೀಕ್ಷಿತ ಗುರಿ ತಲುಪಲು ಸಾಧ್ಯ. ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಟೈಮ್ಸ್ ಹಾಸನ PU ಕಾಲೇಜು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಅವರು ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಹೇಳಿದರು. ಯಾರು ಏನು ಬೇಕು ಅವ್ರು ಆಗ್ಬೋದು. ನಾನು ಆಗ್ಬೇಕು ಅಂತ ಹೇಳಿ ಕನ್ಸು ಕಾಣ್ಬೇಕು. ಅಷ್ಟು ಯು ಹ್ಯಾವ್ ಟು ಡ್ರೀಮ್ ಫಾರ್ ಯುವರ್ ಸೆಲ್ಫ್, ನಾಟ್ ಫಾರ್ ಅದರ್ಸ್. ಐ ವಾಂಟ್ ಟು ಬಿಕಮ್ ಸಮಥಿಂಗ್ ಅಂತ ನೀವೇನಾದ್ರು ಆಗ್ಬೇಕು ಅಂತ ಕನ್ಸು ಕಂಡ್ರೆ, ನೀವು ನಿಮ್ಮ ಜೀವನದಲ್ಲಿ ಯಾರು ಒಬ್ಬರು ಆದರ್ಶ ವ್ಯಕ್ತಿಗಳನ್ನ, ನಿಮಗೆ ಬೇಕಾದಂತ ಒಬ್ಬರು ವ್ಯಕ್ತಿಗಳನ್ನ ಆ ಪುಸ್ತಕಗಳನ್ನ ಓದಿ ನೀವು, ಆಗ ನಿಮಗೆ ಇನ್ಸ್ಪೈರ್ ಆಗ್ತೀವಿ. ಅದರಿಂದ ಅವರು ಯಾವ ರೀತಿ ಇದ್ರು, ಯಾವ ರೀತಿ ಆದ್ರು, ಏನು ಅನ್ನೋದನ್ನ ಅದು ಮುಖಾಂತರ ಪಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ನಾವೆಲ್ಲ ಇದೇ ನಮ್ಮ ಕಾಲೇಜು, ಈ ಇದಿದೆಯಲ್ಲ ನಿಮ್ಮ ಈ ಕಲ್ಯಾಣ ಮಂಟಪ ಮತ್ತು ಇದು ಮಾಡ್ತಿರಲ್ಲ, ಇದ್ರ ಮಾಲೀಕ ನಾನೆಲ್ಲ ಕ್ಲಾಸ್ಮೇಟ್ಸ್ಗಳು ಇಲ್ಲೇ ಓದ್ತಾ ಇದ್ದು. ನಮಗೆ ಗೊತ್ತಿದೆ, ನಾವೆಲ್ಲ ಮುನ್ಸಿಪಲ್ ಹೈಸ್ಕೂಲ್, ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಇಲ್ಲೇ ಪಕ್ಕದಲ್ಲಿ. ನಾವು ಇಲ್ಲಿಗಂಟು ಬರ್ತೀವಿ ಅಂತಿರಲಿಲ್ಲ. ನಾವು ಬೆಂಗಳೂರಿಗೆ ಹೋದ್ಮೇಲೆ ನಾನು ಹಿಂಗೆ ಆಗಲೇಬೇಕು ಅಂತ ಕನ್ಸ್ಕೊಂಡೆ. ನನಗೆ ಇಲ್ದಿದ್ದವರೆಲ್ಲ ಶತ್ರುಗಳು, ಯಾರು ನನಗೆ ಕಾಣ್ತಾ ಇದ್ರಲ್ಲ. ನನ್ನ ನಿಜವಾಗಿ ಸಾಧಿಸಿದ್ರು ಯಾರು ಅಂದರೆ ಈ ಕ್ಷೇತ್ರದ ಮತದಾರರು ಅನ್ನೋದನ್ನ ನಾವು ಯಾವತ್ತೂ ಮರೆಯೋದಕ್ಕಾಗಿಲ್ಲ. ಇವತ್ತು ಹೇಳಿದ್ರು ಎಲ್ಲ ಪಾರ್ಟಿಯಿಂದ ಗೆದ್ದವರಿಂದ, ನಾನು ಗೆದ್ದಿಲ್ಲ, ನನ್ನ ಮತದಾರರು ಗೆದ್ದಿದ್ದಾರೆ. ಮತದಾರರು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದು, ನಾನು ಅವ್ರ ಸೇವಕರಾಗಿ ಸದಾ ನನ್ನ ಸಾಯವರೆಗೂ ಅವ್ರು ಸೇವೆ ಮಾಡ್ತಕ್ಕಂಥದ್ದು. ಟೈಮ್ಸ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ BK ಗಂಗಾಧರ್ ಮಾತನಾಡಿ, ಗ್ರಾಮೀಣ ವಿದ್ಯಾರ್ಥಿಗಳು ಕೀಳರಿಮೆ ತೊರೆದು ಓದಿನ ಕಡೆ ಗಮನ ಹರಿಸಿ ಉನ್ನತ ಸಾಧನೆ ಮಾಡಬೇಕು. ಬಹಳಷ್ಟು ಸಾಧಕರು ಸಣ್ಣ ಊರುಗಳಿಂದ ಬಂದವರಾಗಿದ್ದಾರೆ. ಕೆಲಸಕ್ಕಾಗಿ ಕೈ ಚಾಚದೆ ಕೆಲಸ ಕೊಡುವವರಾಗಲು ಪ್ರಯತ್ನಿಸಿ ಹಣ ಗಳಿಕೆಗೆ ಮುಖ್ಯವಾಗದೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವತ್ತ ಗಮನ ಅಗತ್ಯ. 15 ವರ್ಷಗಳ ಹಿಂದೆ ಪ್ರಾರಂಭವಾದ ಕಾಲೇಜು ಗಮನಾರ್ಹವಾದ ಸಾಧನೆ ಮಾಡಿದ್ದು, ಸದ್ಯದಲ್ಲೇ ಸ್ವಂತ ಕಟ್ಟಡ ಹೊಂದಲಿದೆ ಎಂದು ಹೇಳಿದರು. ಈ ಊರಿಂದ learn as much as possible a maximum languages, maybe English, Spanish, German, Arabic, whatever the languages. Learn yourself, you earn the maximum knowledge. ಎಷ್ಟು ಕಲಿಯಕ್ಕಾಗುತ್ತೆ ಕಲಿಯಬಹುದಾ? ದೊಡ್ಡ ಊರಿಗೆ ಹೋಗ್ತಿದ್ಯಾ,
ಮಹಾನ್ ಸಾಧನೆ ಮಾಡೋ ತರ ಮಾಡು. ಸಣ್ಣ ಸಣ್ಣ ಸಾಧನೆ, ಸಣ್ಣ ಕೆಲಸ, ಜಾಬ್ ಸಿಕ್ಕರೆ ಸಾಕು. ಯಾವಾಗಲೂ ನಾನು PUC ಮಾಡೋ ಮಕ್ಕಳಿಗೆ ಹೇಳ್ತಿರ್ತೀನಿ, ಡೋಂಟ್ ಬಿ ಅನ್ ಎಂಪ್ಲಾಯ್, ಬಿ ಅನ್ ಎಂಪರರ್ ಅಂತ. ಯಾವತ್ತು ಕೆಲಸಕ್ಕೆ ಸೇರೋನಾಗಬಾರ್ದು, ಕೆಲಸ ಕೊಡೋರಾಗಬೇಕು ಅಂತ. ದಾಟ್ಸ್ ಅನ್ ಅಲ್ಟಿಮೇಟ್ ಗೋಲ್ ಆಫ್ ಯು. ನೀನೇನು PUC ಮುಗಿಸ್ಕೊಂಡು ಹೊರಟಿದ್ರೆ ಯು ಆರ್ ಮೆಚೂರ್ಡ್. ಸ್ವಲ್ಪ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಹೊರಟಿರ್ತೀರ. ದೊಡ್ಡ ಮೆಟ್ರೋ ಸಿಟೀಸ್ಗಳಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂತ ಹೊರಟಿರ್ತಾರೆ. ಖಂಡಿತವಾಗ್ಲೂ ಆಗುತ್ತೆ, ಅಸಾಧ್ಯವಾದ ಮಾತೇ ಇಲ್ಲ. ನಾವು ಮಾತು ಪ್ರಾರಂಭ ಮಾಡ್ಬೇಕಾದ್ರೆ ನಮ್ದು ನವೀನ್ ಸರ್ ಏನಕ್ಕೆ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ನಾವು ಸಣ್ಣ ಸಾಧನೆ ಮಾಡೋದು, ನಮ್ದೇ ದೊಡ್ಡ ಸಾಧನೆ ಇಲ್ಲ. ನಿಂದು ತುಂಬಾ ದೊಡ್ಡ ಸಾಧನೆ ಇರಬೇಕು. ಮೇ ಬಿ ಯು ಆರ್ ಫ್ರಮ್ ಕಾಮರ್ಸ್ ಸ್ಟ್ರೀಮ್, ಸೈನ್ಸ್ ಸ್ಟ್ರೀಮ್, ಎಂಟೈರ್ಲಿ ಡಿಫ್ರೆಂಟ್, ಎಲ್ಲ ಕೆಡ್ಸ್ಕೋಬೇಡ. ಯು ಮಸ್ಟ್ ಹ್ಯಾವ್ ಟು ಬಿಲೀವ್ ಬೈ ಯುವರ್ ಸೆಲ್ಫ್. ನಿನ್ ಬಗ್ಗೆ ನಿಂಗೆ ನಂಬಿಕೆ ಇರಲಿ. ಪರ್ಸೆಂಟೇಜ್ ಎಷ್ಟಾದ್ರೂ ಬರಲಿ, ಬಟ್ ಇಟ್ಸ್ ಫ್ಲಕ್ಚುಯೇಟಿಂಗ್, ಡೋಂಟ್ ವರಿ. ಪರ್ಸೆಂಟೇಜ್ ತಾನಾಗೆ ಬರುತ್ತೆ ಇಫ್ ಯು ವರ್ಕ್ ಫಾರ್ ಎಕ್ಸಲೆನ್ಸ್. ಎಕ್ಸಲೆನ್ಸಿ ಕೆಲಸ ಮಾಡ್ತಾ ಇದ್ರೆ ಪರ್ಸೆಂಟೇಜ್ ಅನ್ನೋದು ತಾನಾಗೆ ಅದಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಬಟ್ ಒಂದು ದೊಡ್ಡ ಕನಸು ಇಟ್ಕೊಬಿಟ್ಟು ನಾನಂತೂ ಓಕೆ, ನಾನು ಕಷ್ಟಪಟ್ಟು ದುಡಿದು ನಮ್ಮ ತಂದೆ ತಾಯಿನ ನಾನು ಏರೋಪ್ಲೇನಲ್ಲಿ ಇಡೀ ಪ್ರಪಂಚ ಸುತ್ತಿಸ್ಬೇಕು ಅಂತ. ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್ ಯು ಹ್ಯಾವ್ ಟು ಕೀಪ್. ದೆನ್ ಎವ್ರಿಬಡಿ ಗೆಟ್ ಸ್ಯಾಟಿಸ್ಫೈಡ್. ಸಾಧನೆ ಅಂದ್ರೆ ಬರೀ ಹಣ ಮಾಡೋದೇ ಇಲ್ಲ. ಅದೇ ಮಂಜು ಸರ್ ಹೇಳ್ತಿರಲ್ಲ ನಾನು ಮಾತಾಡ್ಬೇಕಾದ್ರೆ, ಹಣ ಇದ್ದವ್ರಿಗೆಲ್ಲರಿಗೂ ಗೌರವ ಸಿಕ್ಕುತ್ತೆ ಅನ್ನೋದು ಆಗುತ್ತೆ, ವ್ಯಕ್ತಿತ್ವಕ್ಕೂ ತುಂಬಾ ಮುಖ್ಯ ಆಗುತ್ತೆ. ಹಣ ಇದ್ದವ್ರಿಗೆಲ್ಲ ಗೌರವ ಸಿಕ್ಕುತ್ತೆ ಅನ್ನೋದು ಒಂದು ಮಾನದಂಡ ಇರ್ಬೋದು, ಬಟ್ ನಿಮ್ ವ್ಯಕ್ತಿತ್ವನೇ ಇದ್ರೆ ಎರಡು ಸಿಕ್ಕತ್ತೆ ಬಿಟ್ಟ. ಸೊ ಆ ತರ ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಆದಷ್ಟು ದೊಡ್ಡ ಇದೇ ವೇಳೆ ದ್ವಿತೀಯ PU ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ KC ಸೌಮ್ಯ, ಪ್ರಾಂಶುಪಾಲ P ನವೀನ್, ಲೀಲಾವತಿ, ಕೃಷ್ಣಮೂರ್ತಿ, ರಾಕೇಶ್ ಉಪಸ್ಥಿತರಿದ್ದರು. ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಜೂನ್ 29ರಂದು ಸಮಸ್ತ ಒಕ್ಕಲಿಗ ಕುಲ ಬಾಂಧವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಬೇಲೂರು PLD ಬ್ಯಾಂಕ್ ಅಧ್ಯಕ್ಷ HM ದಿನೇಶ್ ಹೇಳಿದರು. ದಿನಾಂಕ 29/6/2026ರಂದು ಅದ್ದೂರಿಯಾಗಿ 517ನೇ ಕೆಂಪೇಗೌಡ ಜಯಂತಿ ಉತ್ಸವವನ್ನು ನಡೆಸಲು ಸಮಸ್ತ ಒಕ್ಕಲಿಗ ಕುಲ ಬಾಂಧವರು ನಿರ್ಧರಿಸಿದ್ದು, ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ತಾಲೂಕಿನಾದ್ಯಂತ ಸ್ವಾಮೀಜಿಯವರ ಪ್ರೊಸಿಷನ್ ಮಾಡಿ ಅವರನ್ನ ರೋಟಿನಲ್ಲಿ ಕರೆದುಕೊಂಡು ಬಂದು ಮೆರವಣಿಗೆಯ ಮೂಲಕ ನಮ್ಮ ಒಕ್ಕಲಿಗರ ಸಂಘದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಸಮಸ್ತ ತಾಲೂಕಿನ ಒಕ್ಕಲಿಗ ಕುಲ ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಗಿರೀಶ್, ಭಾರತ್, ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಭಾರತಿ ಗೌಡ, ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಪೇಂಟ್ ರವಿ, ಸಮಾಜದ ಮುಖಂಡರಾದ CM ಪೃಥ್ವಿ, ಸತೀಶ್, ನಾರಾಯಣ್, ಭಾರತ್, ಪುಟ್ಟಸ್ವಾಮಿ ಗೌಡ, ದೀಪು, ಸತ್ಯನಾರಾಯಣ, ಗಣೇಶ್, ಒಕ್ಕಲಿಗ ನೌಕರರ ಸಂಘದ ಅಧ್ಯಕ್ಷ ರಮೇಶ್, ಗೌರವಾಧ್ಯಕ್ಷ ಕಾಂತರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗ್ರಾಮಕ್ಕೆ ಸಮೃದ್ಧಿ ನೀಡಿ ಮಳೆ ಬೆಳೆ ಕರುಣಿಸಲಿ ಎಂದು ಕುರುಬರಬೇದಿ ಗ್ರಾಮಸ್ಥರು ಗ್ರಾಮ ದೇವತೆಗಳಾದ ದೊಡ್ಡಮ್ಮ, ಚಿಕ್ಕಮ್ಮ ದೇವರುಗಳು ಉತ್ಸವ ಮತ್ತು ಕೆಂಡೋತ್ಸವದ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ರಘು ಮೈಲಾರಿ ಮಾತನಾಡಿ, ಗ್ರಾಮ ದೇವತೆಗಳಾದ ದೊಡ್ಡಮ್ಮ, ಚಿಕ್ಕಮ್ಮ ದೇವರ ಉತ್ಸವ ಮೆರವಣಿಗೆ ಮಾಡುವ ಮೂಲಕ ಗ್ರಾಮಕ್ಕೆ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿಸಿ ಹಾಗೂ ಗ್ರಾಮಸ್ಥರಿಗೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಬರದೇ ಇರುವಂತೆ ದೇವತೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಬೆಂಕಿ ಕೆಂಡೋತ್ಸವದ ಧಾರ್ಮಿಕ ಆಚರಣೆಯನ್ನು ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿರುವುದು ಗ್ರಾಮದ ನಂಬಿಕೆಯ ಪತ್ರರೂಪವಾಗಿದೆ ಎಂದು ಹೇಳಿದರು. ಶ್ರೀ ದೊಡ್ಡಮ್ಮ ತಾಯಿ ಮತ್ತು ಶಾಂತವೀರಮ್ಮ ಚಿಕ್ಕಮ್ಮರವರ ಏನು ನಮ್ಮ 18 ಕೊಂಬಿನ ಒಂದು ನಮ್ಮ ಕೋಮಾದ ಕುರುಬರಬೇದಿ ಕೋಮಾದ ನಾವು ಪ್ರತಿ ವರ್ಷ ಗ್ರಾಮದ ದೊಡ್ಡಮ್ಮ ತಾಯಿಯನ್ನು ಒಂದು ಬೀದಿಯಲ್ಲಿ ಮೆರವಣಿಗೆ ಮಾಡಿ ಚಿನ್ನೆ ಮಠದಿಂದ ಒಂದು ಏನೋ ಉತ್ಸವವನ್ನು ಪ್ರಾರಂಭ ಮಾಡಿ ಬೀದಿಲೆಲ್ಲ ಮೆರವಣಿಗೆ ಮಾಡಿ ಸಂಜೆ ಶ್ರೀ ಬೀಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಕೆಂಟ್ಕೊಂಡವನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡ್ತಾಯಿದ್ದೀವಿ. ಗ್ರಾಮ ದೇವತೆಯಲ್ಲಿ ನಾವು ಯಾವುದೇ ರೀತಿ ತೊಂದರೆ ಆಗದಾಗೆ ಮಳೆ ಬೆಳೆ ಇರ್ಬೋದು, ಯಾವುದೇ ರೀತಿ ರೋಗ ರುಜಿನಗಳು ಬರದಾಗೆ ನಮ್ಮ ಗ್ರಾಮಕ್ಕೆ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬ ಕಳೆದ ನಂತರ ಒಂದು ಉತ್ಸವ ಮತ್ತು ಕೆಂಡೋತ್ಸವವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಭಕ್ತಾದಿಗಳು ಹೆಚ್ಚಿನ ರೀತಿ ಸೇರಿ ನಮ್ಮ ಒಂದು ಉತ್ಸವದಲ್ಲಿ ಭಾಗಿಯಾಗಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಗೆ ಇಡಿ ಶಾಕ್. ಅಬಕಾರಿ ಅಧಿಕಾರಿ ಮಂಜುನಾಥ್ ನಿವಾಸದ ಮೇಲೆ ದಾಳಿ. ಯಾರು ಯಾರಿಗೆ ಮತ ಹಾಕಿದ್ದಾರೆ ಎಂಬುದು ಪಕ್ಷಕ್ಕೆ ಗೊತ್ತಿದೆ, ಸಾಕ್ಷಿ ಇಲ್ಲದೆ ಆರೋಪ ಬೇಡ, ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಹಾಸನದಲ್ಲಿ ಗಾಂಜಾ ಜಾಲ, ಯುವ ಜನತೆಯ ಭವಿಷ್ಯಕ್ಕೆ ಕಂಟಕವಾಗುತ್ತಿರುವ ಮಾದಕ ವಸ್ತು ವ್ಯಾಪಾರ. ಪೊಲೀಸ್ ಇಲಾಖೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಸಚಿವರಿಗೆ ಗೇರವ್, ಕರವೇ ಎಚ್ಚರಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.